ಕಾಂಗ್ರೆಸ್ ಖಾತೆ ಸೀಸ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಸೋಲಿನ ಭೀತಿ ಶುರುವಾಗಿದೆ. ಭೀತಿಯಿಂದ ರಾಜಕೀಯ ಪಕ್ಷಗಳನ್ನ ನಿಷ್ಕ್ರಿಯಗೊಳಿಸುವ ಕೆಲಸ ಮಾಡ್ತಾ ಇದೆ ಬಿಜೆಪಿ. ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಬಿಜೆಪಿ ಖಾತೆಗಳನ್ನು ಸೀಸ್ ಮಾಡಬೇಕಲ್ವಾ? ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು. ಆಪರೇಷನ್ ಕಮಲ ಶುರು ಮಾಡಿದವರು ಸುಮ್ಮನೆ ಮಾಡಿದ್ರ? ಒಬ್ಬೊಬ್ಬ MLAಗೆ 50 ಕೋಟಿ ಆಫರ್ ಕೊಡ್ತಾರೆ. ಯಾವ ಹಣ ಇದು? ಬ್ಲ್ಯಾಕ್ ಮನಿ ಅಲ್ವಾ ಇದು? ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನಡೆಸಿದಂತಹ ವಾಗ್ದಾಳಿ ಇದು. ಒಂದು ಪಕ್ಷದ ಅಕೌಂಟ್ ಅನ್ನ ಸೀಲ್ ಮಾಡಿ ಆ ಪಕ್ಷನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕರ್ತಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಚುನಾವಣಾ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ಅವ್ರಿಗೆ ಸ್ವಲ್ಪ ಭೀತಿ ಶುರುವಾಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಭೀತಿ ಶುರುವಾಗಿದೆ. ಆ ಭೀತಿಯಿಂದ ರಾಜಕೀಯ ಪಕ್ಷವನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಭ್ಯರ್ಥಿಗೆ ಸಹಾಯ ಮಾಡಬಾರ್ದು, ಪ್ರವಾಸ ಮಾಡಬಾರ್ದು, ಚುನಾವಣಾ ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳನ್ನು ಅಭ್ಯರ್ಥಿಗಳಿಗೆ ಕೊಡಬಾರ್ದು, ಎಲ್ಲವನ್ನು ಕೂಡ ನಿರ್ಬಂಧ ಇರತಕ್ಕ ಮಾಡಬೇಕಾದ್ರೆ ಅಕೌಂಟ್ನ ಸೀಜ್ ಮಾಡ್ಬೋಣ, ಒಂದು ಪೈಸೆ ಇಲ್ಲದ ಮಾಡ್ಬೋಣ. ಅದೇ ಬಿಜೆಪಿಗೆ ಎಷ್ಟು ಬಾಂಡ್ಗಳ ಮೂಲಕ ದುಡ್ಡು ಬಂದಿದೆ, ಅವ್ರನ್ನ ಯಾಕೆ ಸೀಜ್ ಮಾಡಿಲ್ಲ? ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಯಾರನ್ನ? ಏನ್ ಬರೀ ಶ್ರೀಮಂತರೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದಾರ? ಅಕ್ರಮವಾಗಿ ಸಂಪತ್ತು ಗಳಿಸಿದವರು ಬರೀ ಬಿಜೆಪಿ ಇದರಲ್ಲಿ ವಿರೋಧ ಪಕ್ಷಗಳಲ್ಲೇ ಇದ್ದಾರೆ. ಏನ್ ಬಿಜೆಪಿಲಿ ಯಾರು ಇಲ್ವೋ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.